ಫಸ್ಟ್ ಒಂದು ಬಂದುಬಿಟ್ಟು ನಾನು ನೋಡ್ಬೋದು ಇಲ್ಲಿ ನೀವು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ತುಂಬ ಚೆನ್ನಾಗಿ. ಇಲ್ಲಿ ಒಂದು ಡ್ರಾಯರ್ ಕೊಟ್ಟಿದ್ದಾರೆ. ಇದರೊಳಗೆ ನಮಗೇನಾದರೂ ಬೇಕಂದರೆ ಕರ್ಪೂರ ಆ ಥರ ಎಲ್ಲ ಇಟ್ಕೋಬೋದು. ಇದು ಸಾಂಬ್ರಾಣಿ ಬರುತ್ತಲ್ಲ ಅದನ್ನು ಹಚ್ಚಿ ಇದ್ರೊಳಗೆ ಇಡೋಕ್ಕೆ ನೋಡಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಪ್ರೈಸ್ ಬಂದುಬಿಟ್ಟು 200 ಅನಿಸುತ್ತೆ, 200 ಸಮಥಿಂಗ್ ಆಯಿತು. ಬಟ್ ತುಂಬ ಚೆನ್ನಾಗಿದೆ. ಉದ್ದು ಅಷ್ಟೇ ತುಂಬ ಗಟ್ಟಿ. ಅದಾದಮೇಲೆ ವಾಲ್ ಹ್ಯಾಂಗಿಂಗ್ ಅಂತ ತೊಗೊಂಡಿರೋದು ನೋಡಿ. ವಾಲ್ ಹ್ಯಾಂಗಿಂಗ್ಗೆ ಇದು ನಿಜ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ನೋಡ್ಬೋದು ನೀವು ನೋಡಿ ಇಲ್ಲಿ ಈ ಥರ, ಅಂದರೆ ಇಲ್ಲಿ ಪಾಟು ಏನಾದರೂ ಇಟ್ಕೋಬೋದು. ಚೆನ್ನಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು 350 ಅನಿಸುತ್ತೆ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ತೊಗೊಂಡೆ ನೋಡಿ. ಈ ಥರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆರ್ಟಿಫಿಷಿಯಲ್ ಪ್ಲ್ಯಾಂಟು ಈ ಥರ ಇದಕ್ಕೆ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು, ಚೆನ್ನಾಗಿದೆ. ಇದು ನನಗೆ 250-300 ಅನಿಸುತ್ತೆ. ಮತ್ತು ಇದು ಶೀಟ್ ತೊಗೊಂಡಿದ್ದೀನಿ. ಅಂದರೆ ಇದು ಡೈನಿಂಗ್ ಟೇಬಲ್ ಮೇಲೆ, ಟೀಪಾಯ್ ಮೇಲೆ, ಮತ್ತು ನಮಗೆ ಕಿಚನ್ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಕುಕ್ಕಿಂಗ್ ಮಾಡೋದ್ರಿಂದ ಕುಕ್ಕಿಂಗ್ ಎಲ್ಲ ಮಾಡಿದಾಗ ಇದ್ರ ಮೇಲಿಟ್ಟು ಫೋಟೋ ಎಲ್ಲ ತೆಗೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಪ್ಯಾಕ್ ಆಫ್ 2 ಬಂದಿದೆ ನೋಡಿ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಗಟ್ಟಿ ಇದೆ ನೋಡಿ. ಅದಾದಮೇಲೆ ಇದು ಮಾಮೂಲಿ ಕಿಚನ್ಗೆ ಮತ್ತು ಸ್ಪೂನ್ಸ್ ಎಲ್ಲ ಹಾಕಕ್ಕಿದು ಸ್ಟೀಲಿನ ತಗೊಂಡಿದ್ದೀನಿ. ಇದು ಚೆನ್ನಾಗಿದೆ ಕಾಣಿಸುತ್ತೆ. ಅದಾದಮೇಲೆ ಇದು ನಾನು ಶಾಪಲ್ಲಿ ತೊಗೊಂಡಿರೋದು. ಇದು ಪುಟಾಣಿಯಾಗಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದಕ್ಕೆ ಈ ಥರ ಮುಚ್ಚಳ ಕೊಟ್ಟಿದ್ದಾರೆ. ಈ ಥರ 2 ತೊಗೊಂಡಿದ್ದೀನಿ. ಇದು 40 ರೂಪೀಸ್ ಒಂದು. ಇದು ಒಂದು ಶಾಪಲ್ಲಿ ನಾನು ತೊಗೊಂಡಿದ್ದು. ಈ ಥರ 2 ತೊಗೊಂಡಿದ್ದೀನಿ. ತುಂಬಾ ಟ್ರೆಂಡ್ ಆಗಿರೋ LED ಸ್ಟ್ರಿಪ್ ಲೈಟ್ ತೊಗೊಂಡಿದ್ದೀನಿ ನೋಡ್ಬೋದು. ಇದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು. ಇದು 350 ಅನ್ಸುತ್ತೆ, 350 ರೂಪೀಸ್ ಇದು ಸ್ಟ್ರಿಪ್ ಲೈಟು. ಇದು ನಾನು ಹಾಕಿ ನೋಡಿದೆ, ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಪುಟಾಣಿ 2 ಫ್ಲವರ್ ಪಾಟ್ ತೊಗೊಂಡಿದ್ದೀನಿ ನೋಡಿ, ಪ್ಲಾಸ್ಟಿಕ್. ಇದು ಅಷ್ಟೇ ಮೀಶೋದಲ್ಲಿ ತೊಗೊಂಡಿದ್ದು. ಇದು ಚೆನ್ನಾಗಿದೆ. ಇದು 200-250 ಒಳಗಡೆನೇ ಬರುತ್ತೆ ನೋಡಿ, ಚೆನ್ನಾಗಿದೆ. ಅದಾದಮೇಲೆ ಇದು ಬಂದ್ಬಿಟ್ಟು ಇದು ಶೀಟು, ಅಂದರೆ ಸ್ಲ್ಯಾಬ್ಗೆ ಡ್ರಾಯರ್ಸ್ಗೆಲ್ಲ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಬಟ್ ಇದು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ತಿಲ್ಲ. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದು 150 ರೂಪೀಸ್ ಬಂದ್ರೂ ಒಂದು ಬರಲ್ಲ. ಸೊ 2 ತೊಗೋಬೇಕು. 2ಕ್ಕೆ 300 ಏನೋ ಆಯಿತು. ಇದು ಒಂದು ಸಲ ಯೂಸ್ ಮಾಡಿದರೆ ನೆಕ್ಸ್ಟು ರೀಯೂಸ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಬಟ್ ನೋಡಬೇಕು, ನೋಡೋಕ್ಕೆ ಚೆನ್ನಾಗಿದೆ ಅಷ್ಟೇ. ಅದಾದಮೇಲೆ ಇದು ಬಂದುಬಿಟ್ಟು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಅಂದರೆ ಸೋಪು ಅದೆಲ್ಲ ಇಡೋಕ್ಕೆ, ಹ್ಯಾಂಗ್ ಮಾಡೋಕ್ಕೆ ಇದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದರಲ್ಲೇ ವಾಲ್ ಸ್ಟಿಕ್ಕನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಚೆನ್ನಾಗಿದೆ. ಇದನ್ನು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಇದು ರೀಯೂಸ್ ಮಾಡ್ಬೋದು ನೋಡಿ. ಇದು ರೀಯೂಸು ಮಾಡ್ಬೋದು, ಚೆನ್ನಾಗಿದೆ. ಲೆಂತು ಇದೆ ತುಂಬಾ. ಇದು ನನಗೆ ಈ ಕ್ವಾಲಿಟಿ ಇಷ್ಟ ಆಯಿತು. ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದ್ರ ಪ್ರೈಸು 250 ಸಮಥಿಂಗ್, 300 ಒಳಗಡೆ ಬರುತ್ತೆ. ಈ ಬೋರ್ಡ್ಸ್ ಬಂದಿದೆ ಇದರಲ್ಲಿ. ಇದೊಂದು ಬಂದಿದೆ, ಗುಡ್ ಫುಡ್ ಇಸ್ ಗುಡ್ ಮೂಡ್ ಅಂತ. ಇದು ಚೆನ್ನಾಗಿದೆ. ಅದಾದಮೇಲೆ ತೊಗೊಂಡಿದ್ದೀನಿ ಮೀಶೋದಲ್ಲಿ. ಇದು 150 ಅನಿಸುತ್ತೆ. ಇದರಲ್ಲಿ 12 ಪೀಸಸ್ ಬರುತ್ತೆ. ಇದು ಗೊತ್ತಿಲ್ಲ, ನಾನು ಯೂಸ್ ಮಾಡಿಲ್ಲ. ಈ ಸಲ ಯೂಸ್ ಮಾಡಿದ್ಮೇಲೆ ನೋಡಬೇಕು ಯಾವ ಥರ ಇದೆ ಅಂತ ಹೇಳಿ. ಆಪಲ್ ತೊಗೊಂಡಿರೋದೇನೆ ನಾನು ತೋರಿಸಿದ್ನಲ್ಲ, ಸೇಮ್ ಅದೇ ಥರ ನೋಡಿ. ಇದು ತುಂಬ ಚೆನ್ನಾಗಿದೆ ನೋಡ್ಬೋದು. ಇಲ್ಲಿ ಈ ಥರ ಇದಕ್ಕೆ ಮುಚ್ಚಳಗಳಿದೆ. ಇದು ಬಂದುಬಿಟ್ಟು 70 ರೂಪೀಸು. ನಾನು ಈ ಥರ 2 ತೊಗೊಂಡಿದ್ದೀನಿ. ಇದು ಅಷ್ಟೇ ಚೆನ್ನಾಗಿದೆ ತುಂಬ. ಆಮೇಲೆ ಗ್ರಾಸ್ ಮ್ಯಾಟ್ ತೊಗೊಂಡಿದ್ದೀನಿ ಮೀಶೋದಲ್ಲಿ ನೋಡಿ. ಇಷ್ಟು ಲೆಂತ್ ಬರುತ್ತೆ ಗ್ರಾಸ್ ಮ್ಯಾಟು. 2 ಬಂದಿದೆ, ಪ್ಯಾಕ್ ಆಫ್ 2.
ಪ್ಯಾಕ್ ಆಫ್ 2ಗೆ 250 ರುಪೀಸ್ ಏನೋ, 300 ಒಳಗಡೆನೆ. ಇದು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ವಾಶ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಇದು. ಓಕೆ, ಇದು ಚೆನ್ನಾಗಿದೆ. ಇದಕ್ಕೆ ನಾನು ಫ್ಲವರು ಆರ್ಡ್ರ್ ಮಾಡಿದ್ದೀನಿ, ಅದು ನಾಳೆ ಬರುತ್ತೆ ಅನಿಸುತ್ತೆ. 2 ವಾಲ್ಸ್ ಇದೆ, ಚೆನ್ನಾಗಿದೆ. ಇದು ನಾನು ಶಾಪಲ್ಲಿ ತೊಗೊಂಡಿದ್ದು ನೋಡ್ಬೋದು. ಇದು ತುಂಬ ಚೆನ್ನಾಗಿದೆ. 300 ಏನೋ ಕೊಟ್ಟೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ. ಇದು ಗ್ಲಾಸ್ ಚೆನ್ನಾಗಿದೆ, ಬಟ್ ಮುಚ್ಚಳ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಅನಿಸ್ತಾ ಇಲ್ಲ. ಮತ್ತು ಈ ಬಾಕ್ಸ್ ಒಂದು ತರಿಸ್ಕೊಂಡಿದ್ದೆ, ಅಂದರೆ ಗ್ರಾಸರೀಸ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಬಾಕ್ಸ್ ಒಂದು ತರಿಸ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಇದು ಕ್ವಾಲಿಟಿ ಚೆನ್ನಾಗಿದೆ. ಇದು 1100 ml ಬರುತ್ತೆ ನೋಡ್ಬೋದು. ಇಲ್ಲಿ ಗಟ್ಟಿ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಗಟ್ಟಿ ಇದೆ. ಇದು ತುಂಬ ಗಟ್ಟಿ ಇದೆ ನೋಡಿ. ಈ ಥರ ಕ್ಲೋಸ್ ಮಾಡಿಸ್ಕೊಟ್ಟು ಇದ್ರ ಪ್ರೈಸ್ ಇದು ಅಂದರೆ ಇದು ನಾನು ಟೋಟಲ್ 8 ಪೀಸ್ ತೊಗೊಂಡಿದ್ದೀನಿ. 8 ಪೀಸ್ಗೆ 800 ರುಪೀಸ್ ಆಯಿತು. ಚೆನ್ನಾಗಿದೆ. ಇದು ಇದೊಂದು ತೊಗೊಂಡೆ. ಇದು 350 ರುಪೀಸ್ಗೆ 12 ಪೀಸ್ ಬಂತು. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.